ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಅನೈರ್ಮಲ್ಯದ ಸ್ಥಳದಲ್ಲಿ ರಂಗೋಲಿ ಬಿಡಿಸಿ ಸ್ವಚ್ಛತೆಯ ಅರಿವು ಮೂಡಿಸಿದ ನಗರಸಭೆ. ಗೋಡೆಯ ಮೇಲೆ ಸ್ವಚ್ಛತೆ ಚಿತ್ರಗಳನ್ನು ಬಿಡಿಸುವ ಮೂಲಕ ಸ್ವಚ್ಛತೆ ಬಗ್ಗೆ ಜನರಲ್ಲಿ ಜಾಗೃತಿ. ದಿನನಿತ್ಯ ಕಸವನ್ನು ಜನನಿಬಿಡ ಪ್ರದೇಶದಲ್ಲಿ ಎಸೆದು ಅನೈರ್ಮಲ್ಯ ಉಂಟು ಮಾಡುತ್ತಿದ್ದು, ಆ ಸ್ಥಳದಲ್ಲಿ ರಂಗೋಲಿ ಮತ್ತು ಗೋಡೆಯ ಮೇಲೆ ಸ್ವಚ್ಛತೆ ಚಿತ್ರಗಳನ್ನು ಬಿಡಿಸುವ ಮೂಲಕ ಸ್ವಚ್ಛತೆ ಬಗ್ಗೆ ನಗರಸಭೆ ಜನರಲ್ಲಿ ಜಾಗೃತಿ ಉಂಟು ಮಾಡುತ್ತಿರುವುದು ಜನರ ಪ್ರಶಂಸೆಗೆ ಕಾರಣವಾಗಿದೆ. ಇಲ್ಲಿನ ನಗರಸಭೆ ವತಿಯಿಂದ ಸ್ವಚ್ಛ ಸರ್ವೇಕ್ಷಣೆ ಅಡಿಯಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆ, ಮೂಲದಲ್ಲಿಯೇ ತ್ಯಾಜ್ಯ ವಿಂಗಡಣೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಆರೋಗ್ಯ ನಿರೀಕ್ಷಕ ಮನೋಹರ ದೊಡ್ಡಮನಿ ಮಾತನಾಡಿ, ಕಸವನ್ನು ನಗರದ ನಾಗರಿಕರು ಎಲ್ಲಿ ಅಂದರೆ ಅಲ್ಲಿ ಕಸ ಬಿಸಾಕುತ್ತಿದ್ದರು ಅಂಥ ಸ್ಥಳಗಳನ್ನು ಗುರುತಿಸಿ ಆ ಸ್ಥಳವನ್ನು ಸ್ವಚ್ಛಗೊಳಿಸಿ ಅದೇ ಸ್ಥಳದಲ್ಲಿ ರಂಗೋಲಿ ಬಿಡಿಸುವ ಮೂಲಕ ಸ್ವಚ್ಛ ನಗರವನ್ನಾಗಿ ಇಟ್ಟುಕೊಳ್ಳಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಕಿರಿಯ ಆರೋಗ್ಯ ನಿರೀಕ್ಷಕ ಶರಣಪ್ಪ ಹುಲಿಮಾ ಮಾತನಾಡಿ, ಎಲ್ಲೆಂದರಲ್ಲಿ ಕಸವನ್ನು ಚೆಲ್ಲಿದರೆ 1,000 ದಂಡವನ್ನು ವಿಧಿಸಲಾಗುವುದು. ದಿನನಿತ್ಯ ಮುಂಜಾನೆ ಸ್ವಚ್ಛತಾ ವಾಹಿನಿ ಬರುತ್ತಿದ್ದು, ಹಸಿ ಕಸ ಒಣ ಕಸವನ್ನು ವಿಂಗಡಣೆ ಮಾಡಿ ನಮ್ಮ ಸಿಬ್ಬಂದಿಗಳಿಗೆ ನೀಡಬೇಕು ಎಂದರು. ನಗರಸಭೆ ಸಿಬ್ಬಂದಿ ಬಸಣ್ಣ ಕಿರಗಿ ಬಶೀರ್ ಕಮನಗರ, ಮಂಜುನಾಥ ಕಮ್ಯುನಿಟಿ ಮೊಬೈಲ್ಸ್ ಜಯಶ್ರೀ, ಸುರಪುರ, ಲಕ್ಷ್ಮಿ, ಜ್ಯೋತಿ ಶಹಾಪುರ, ಸುನೀತಾ ಕೆಂದುಲಿ, ಶ್ವೇತಾ, ಕವಿತಾ ದೋತ್ರೆ, ಶ್ರುತಿ ಚಿಲ್ಲಾಳ, ಪಾರ್ವತಿ, ಸರ್ಮಿನ ಜಾತ್ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.